ನಮಸ್ಕಾರ, ನೀವು ನೋಡ್ತಾ ಇದ್ದೀರಿ ಕಾಲ್ ಟಿವಿ. ನಾನು ಜ್ಯೋತಿ ಸಾಲಿಗ್ರಾಮ ನಿಮ್ ಜೊತೆಗೆ ಟಾಕ್ ಕನೆಕ್ಟ್ ಇಂಪ್ಯಾಕ್ಟ್. ನಮ್ಮ ಕಾಲ್ ಟಿವಿಯ ಈ ಪಾಡ್ಕಾಸ್ಟ್ ನಲ್ಲಿ ಯಾರಿದ್ದಾರೆ ನಮ್ ಜೊತೆ ಅಂತ ಕೇಳಿದ್ರೆ, ಎಸ್, ದ ಸೇಮ್ ಬ್ಯೂಟಿಫುಲ್ ಡಾಕ್ಟರ್ ಚೈತ್ರಾ ಮಂಜುನಾಥ್ ಅವರು, ಎನರ್ಜಿ ಹೀಲರ್, ಡಾಕ್ಟರ್ ಆಫ್ ಯೋಗ ಅಂಡ್ ನ್ಯಾಚುರೋಪತಿ, MD ಇನ್ ಯೋಗ, ಜೊತೆಗೆ ಮೆಂಟಲ್ ಹೆಲ್ತ್ ಎಕ್ಸ್ಪರ್ಟ್. ಇವತ್ ನಾವು ಡಾಕ್ಟರ್ ಚೈತ್ರಾ ಮಂಜುನಾಥ್ ಅವ್ರ ಜೊತೆಗೆ ಏನ್ ಮಾತಾಡ್ತಾ ಇದ್ದೀವಿ ಅಂದ್ರೆ, ಗರ್ಭ ಸಂಸ್ಕಾರ. ಎಲ್ರು ಇದನ್ನ ಮಾತಾಡ್ತಾರೆ. ಮಕ್ಕಳಾಗಿಲ್ಲ ಅಂತಂದ್ರೆ, ಅಥವಾ ನಮ್ಗೊಂದು ಇಂಥದ್ದೇ ಮಗು, ಈ ತರ ಇರುವಂತ ಮಗು ಬೇಕು, ಹೀಗೆ ಇರ್ಬೇಕು ಅನ್ನೋ ಕಲ್ಪನೆಗಳು ತುಂಬಾ ಇದಾವಲ್ಲ. ಅದಕ್ಕಾಗಿ ಗರ್ಭ ಸಂಸ್ಕಾರ ತುಂಬಾ ಜನ ಇವತ್ತು ಒಲವನ್ನ ತೋರಿಸ್ತಾ ಇದ್ದಾರೆ. ಆದ್ರೆ ನಮ್ಮ ಇವತ್ತಿನ ಕಾಲ್ ಟಿವಿ ಪಾಡ್ಕಾಸ್ಟ್ ನಲ್ಲಿ ಗರ್ಭ ಸಂಸ್ಕಾರ ಅಂತ ಮಾತಾಡ್ತಾ ಇಲ್ಲ, ನಾವು ಗರ್ಭ ಜ್ಞಾನ ಅಂತ ಮಾತಾಡ್ತಾ ಇದ್ದೀವಿ. ಡಾಕ್ಟರ್ ಚೈತ್ರಾ ಮಂಜುನಾಥ್ ಅವರಿಗೆ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ಈ ಗರ್ಭ ಜ್ಞಾನ ಅಂದ್ರೆ ಏನು ಡಾಕ್ಟರ್, ಹೇಳಿ. ಗರ್ಭಜ್ಞಾನ ಅಂತ ಹೇಳಿದ್ರೆ, ಒಂದು ಗರ್ಭಧಾರಣೆ ಆಗುವ ಸಮಯದಲ್ಲಿ ಹಾಗೂ ಅದರ ಪೂರ್ವದಲ್ಲಿ ತಂದೆ ತಾಯಿಯರಿಗೆ ಇರ್ಬೇಕಾದ ತಿಳುವಳಿಕೆ, ಅದಕ್ಕೆ ನಾವು ಗರ್ಭಜ್ಞಾನ ಅಂತ ಅಂದ್ರೆ ಆ ಮಗುವನ್ನ ಗರ್ಭದಲ್ಲಿ ಧರಿಸಬೇಕಾಗಿರುವಂತಹ ತಂದೆ ತಾಯಿಗಳಿಗೆ ಇರ್ಬೇಕಾಗಿರುವಂತಹ ತಿಳುವಳಿಕೆ. ಓಕೆ, ಏನದು, ಯಾವ ತರ ಜ್ಞಾನವನ್ನ ಅವರು ಪಡ್ಕೊಂಡಿರ್ಬೇಕು? ಮತ್ತೆ ಮೊದ್ಲೆಲ್ಲ ಹೇಳ್ತಾ ಇದ್ರು, ಇವನ್ ಫಸ್ಟ್ ನೈಟ್ ಪ್ರಸ್ತ ಮಾಡುವಾಗ ಘಳಿಗೆನ ನೋಡ್ತಾ ಇದ್ರು. ಅವರಿಬ್ರು ಗಂಡ ಹೆಂಡತಿ ಮಿಲನ ಆಗ್ಬೇಕಾದ್ರೆ ಈ ಘಳಿಗೆಯಲ್ಲೇ ಕೂಡಿದ್ರೆ ಇಂಥದ್ದೊಂದು ಒಳ್ಳೆ ಮಗು ಜನಿಸ್ತದೆ ಅಂತ. ಅದೇ ವಿಜ್ಞಾನ ಅಥವಾ ಅದೇ ನಂಬಿಕೆ ಇಟ್ಕೊಂಡು ಈ ತರ ಗರ್ಭಜ್ಞಾನವ ಹೇಗೆ ಇದು? ಅದು ಕೂಡ ಒಂದು ಪಾರ್ಟ್, ಬಟ್ ಅದಕ್ಕೂ ಮೀರಿದ ಇನ್ನು ಹಲವಾರು ವಿಷಯಗಳಿದ್ದಾವೆ. ಏನು ಅಂತ ಹೇಳಿದ್ರೆ, ನೀವು ಮಹಾಭಾರತದಲ್ಲಿ ಕೇಳಿರ್ಬೋದು, ಸುಭದ್ರೆಯ ಗರ್ಭದಲ್ಲಿ ಅಭಿಮನ್ಯು ಇರ್ಬೇಕಾದ್ರೆ ಕೃಷ್ಣ ಚಕ್ರವ್ಯೂಹ ಭೇದಿಸುವುದನ್ನ ಹೇಳ್ಕೊಳ್ತಾ ಇರ್ತಾರೆ. ಆದ್ರೆ ಸುಭದ್ರೆ ಅದರಲ್ಲಿ ನಿದ್ರಿಸೋದರಿಂದ ಅಭಿಮನ್ಯುಗೆ ಚಕ್ರವ್ಯೂಹಕ್ಕೆ ಒಳಗೆ ಎಂಟರ್ ಆಗುವುದು ಗೊತ್ತಾಗತ್ತೆ, ವಾಪಸ್ ಬರುವುದು ಗೊತ್ತಾಗೋದಿಲ್ಲ. ಹಾಗಾಗಿ ಆದ್ರೆ ಇದು ಕೂಡ ಒಂದು ಗರ್ಭಜ್ಞಾನದ ಇಂಪಾರ್ಟೆನ್ಸ್ ಅನ್ನ ತಿಳಿಸಿಕೊಡುತ್ತೆ. ಗರ್ಭದಲ್ಲಿ ಕೂಡ ಮಗು ಮಾತನಾಡುವುದನ್ನ ಹಾಗೂ ಚಟುವಟಿಕೆಗಳನ್ನ ಹಾಗೂ ಮಾನಸಿಕವಾಗಿ ಎಲ್ಲಾ ವಿಷಯಗಳನ್ನ ಅಬ್ಸರ್ವ್ ಮಾಡುತ್ತೆ ಅಂತ ಹೇಳ್ತಿದ್ರು. ಅಂದ್ರೆ ಈ ಗರ್ಭಜ್ಞಾನ ಈಗಾಗಲೇ ಕನ್ಸೀವ್ ಆಗಿರೋರ್ಗೂ ಇದೆ, ಆಗುವ ಮೊದಲು ಕೂಡ ಇದೆ. ಆಕ್ಚುಲಿ ಕನ್ಸೀವ್ ಆಗುವ 6 ತಿಂಗಳ ಮೊದಲು ಈ ಜ್ಞಾನವನ್ನ ಪಡೆದುಕೊಂಡು ಬರ್ತಾ ಕನ್ಸೀವ್ ಆದಾಗ್ಲೂ ಪಡ್ಕೊಂಡ್ರೆ ಬಹಳ ಉತ್ತಮವಾದ ರಿಸಲ್ಟ್ ಇದೆ. ಆದ್ರೆ ಎಷ್ಟೋ ಜನ ಕಪಲ್ಸ್ ಆಲ್ರೆಡಿ ಕನ್ಸೀವ್ ಆಗಿರ್ತಾರೆ, ಅವರಿಗೆ ಇದ್ರ ಬಗ್ಗೆ ಜ್ಞಾನ ಇರೋದಿಲ್ಲ. ಅಂತ ಸಮಯದಲ್ಲಿ ಅವರು ಕನ್ಸೀವ್ ಆದಾಗ್ಲೂ ಕೂಡ ಈ ಜ್ಞಾನವನ್ನ ಪಡ್ಕೊಳ್ಬಹುದು. ಕನ್ಸೀವ್ ಆಗುವ ಮುಂಚೆ ಈ ಗರ್ಭಜ್ಞಾನ ಪಡ್ಕೊಳ್ಳೋದಂದ್ರೆ ಏನೆಲ್ಲ ತಿಳ್ಕೊಬೇಕಾಗುತ್ತೆ? ಹೌದು, ಈಗ ನೀವು ನೋಡಿರ್ಬೋದು, ಒಂದು ಕಪಲ್ ಕನ್ಸೀವ್ ಆಗ್ಬೇಕು ಅಂತ ಹೇಳಿದ್ರೆ ಸ್ಪರ್ಮ್ ಮತ್ತೆ ಓಮ್ ಅನ್ನೋದೇನಿದೆ, ಸೊ ಅದು ಒಟ್ಟಾಗುತ್ತೆ. ಸೊ ಇದ್ರಲ್ಲಿ ಏನಾಗತ್ತೆ ಅಂತ ಹೇಳಿದ್ರೆ, ಸ್ಪರ್ಮ್ ಕ್ವಾಲಿಟಿ ಮತ್ತೆ ಓಮ್ ಕ್ವಾಲಿಟಿ ಒಂದು ಮಗುವಿನ ಒಂದು ರೂಪಕ್ಕೆ ಬಹಳ ಇಂಪಾರ್ಟೆಂಟ್ ಆಗತ್ತೆ. ರೂಪ ಅಂತ ಹೇಳಿದ್ರೆ ದೈಹಿಕ, ಮಾನಸಿಕ ಹಾಗೂ ಆಧ್ಯಾತ್ಮಿಕ ಎಲ್ಲಾ ತರದಲ್ಲೂ ಕೂಡ ಸದೃಢವಾಗಿ ಇರ್ಬೇಕು ಮಗು. ಸೊ ಈಗ ತುಂಬಾ ಜನ ಏನ್ ಮಾಡ್ತಾ ಇರ್ತಾರೆ, ಸ್ಮೋಕ್ ಮಾಡ್ತಿರ್ತಾರೆ, ಆಲ್ಕೋಹಾಲಿಕ್ಸ್ ಆಗಿರ್ತಾರೆ, ಗಂಡ ಹೆಂಡತಿ ಮಧ್ಯೆ ಜಗಳಗಳಿರ್ತವೆ, ಅಥವಾ ಆರೋಗ್ಯದಲ್ಲಿ ಏರುಪೇರಿರುತ್ತೆ. ಸೊ ಇಂಥದೆಲ್ಲ ಸಮಸ್ಯೆ ಇರ್ಬೇಕಾದ್ರೆ ಅದು ಅವರ ಸ್ಪರ್ಮ್ ಅಲ್ಲಿ, ಓವಮ್ ಅಲ್ಲಿ ಕಾಣಿಸ್ಕೊಳ್ಳುತ್ತೆ. ಇದ್ರಿಂದ ಹುಟ್ಟೋ ಮಗುವಿಗೆ ಎಲ್ಲಾ ರೀತಿಯಲ್ಲೂ ತೊಂದರೆಗಳಾಗತ್ತೆ. ಇದನ್ನ ಅವಾಯ್ಡ್ ಮಾಡ್ಲಿಕ್ಕೆ ನಾವು ಒಂದು ಆರೋಗ್ಯಪೂರ್ಣವಾದ ಮಗುವನ್ನ ಹುಟ್ಟಿಸ್ಲಿಕ್ಕೆ ಏನ್ ಮಾಡ್ತೀವಿ ಅಂತ ಹೇಳಿದ್ರೆ, ಅವ್ರು ನಮ್ಮ ಹತ್ರ ಒಂದು 6 ತಿಂಗಳು ಮೊದ್ಲು ಬಂದ್ರೆ ಎಲ್ಲಾ ತರದಲ್ಲೂ ಅವರನ್ನ ದೈಹಿಕವಾಗಿ, ಮಾನಸಿಕವಾಗಿ, ಆಧ್ಯಾತ್ಮಿಕವಾಗಿ ಸದೃಢರನ್ನಾಗಿ ಮಾಡಿ ಒಂದು ಆರೋಗ್ಯಪೂರ್ಣವಾದ ಮಗು ಹುಟ್ಟಲಿಕ್ಕೆ ಜ್ಞಾನವನ್ನ ನೀಡ್ತೀವಿ. ಅದೇ ಏನ್ ಜ್ಞಾನ ಇರುತ್ತದೆ ಒಂಚೂರು ನಮ್ಗೆ ಹೇಳೋದಾದ್ರೆ, ಈಗ ನೋಡುಗರಿಗೂ ಕೂಡ ಏನನ್ನ ಹೇಳ್ಕೊಡ್ತಾರೆ ಅಂತ ಸ್ವಲ್ಪ ತಿಳ್ಕೊಂಡ್ರೆ ನಮ್ಗ್ ಬೇಕಾ ಬೇಡವಾ ಅನ್ನೋದನ್ನ ಡಿಸೈಡ್ ಮಾಡಕ್ಕಾಗುತ್ತೆ. ಸೊ ಅವರಿಗೆ ಯಾವ ತರ ಆಹಾರ ತಗೊಳ್ಬಹುದು, ಸೊ ಅವ್ರದ್ದು ಸ್ಪರ್ಮ್ ಮತ್ತೆ ಎಗ್ ಕ್ವಾಲಿಟಿ ಇಂಪ್ರೂವ್ ಮಾಡ್ಲಿಕ್ಕೆ ಯಾವ ತರ ಫುಡ್ ತಗೊಳ್ಬಹುದು, ಯಾವ ತರ ಯೋಗಾಸನಗಳನ್ನ ಮಾಡ್ಬೋದು, ಮಾನಸಿಕವಾಗಿ ಸದೃಢವಾಗಿರ್ಲಿಕ್ಕೆ ಗೈಡೆಡ್ ರಿಲ್ಯಾಕ್ಸೇಷನ್ ಟೆಕ್ನಿಕ್ಗಳು, ಪ್ರಾಣಾಯಾಮ, ಇನ್ನು ಎನರ್ಜಿ ಹೀಲಿಂಗ್ ಕೂಡ ಇದ್ರಲ್ಲೂ ಬರುತ್ತೆ. ಸೊ ಈ ಎಲ್ಲ ಆಯಾಮಗಳು ಇರ್ತವೆ. ಇನ್ನು ಏನಾಗತ್ತೆ ಅಂತ ಹೇಳಿದ್ರೆ, ಫಿನಾನ್ಷಿಯಲಿ ಕೂಡ ಕೆಲವು ಕಪಲ್ಸ್ ಆಲ್ರೆಡಿ ಇಂಡಿಪೆಂಡೆಂಟ್ ಇರೋದಿಲ್ಲ. ಅವ್ರು ಅದನ್ನ ಯಾವ ತರ ಸಾಲ್ವ್ ಮಾಡ್ಕೋಬೇಕು. ತುಂಬಾ ಸತಿ ಅನ್ಸುತ್ತೆ ಮಗು ಬಂದ್ಮೇಲೆ ಎಲ್ಲ ನೋಡ್ಕೊಂಡ್ರಾಯ್ತು ಅಂತ. ಖಂಡಿತ ಸಾಧ್ಯ ಇಲ್ಲ. ಆ ತರದಲ್ಲಿ ಏನಾದ್ರೂ ಮಗು ಬಂದ್ರೆ ನೀವು ನೋಡಿರ್ಬೋದು, ಎಷ್ಟೋ ಸ್ಟ್ರಗಲ್ಗಳು ಎಲ್ಲವೂ ಮಗುವಿನ ಮೇಲೆ ಎಫೆಕ್ಟ್ ಆಗುತ್ತೆ. ಸೊ ನಾವು ಡಯಟ್ ಇಂದ ಹಿಡಿದು, ಯೋಗದಿಂದ ಹಿಡಿದು, ಗೈಡೆಡ್ ರಿಲ್ಯಾಕ್ಸೇಷನ್ ಇಂದ ಹಿಡಿದು, ಸೊ ಎಲ್ಲಾ ತರದ ಒಂದು ಗೈಡೆನ್ಸ್ ಅನ್ನ ಅವರಿಗೆ ನೀಡ್ತೇವೆ. ಇದ್ರಲ್ಲೂ ಅಗೇನ್ ನಾವು ಕನೆಕ್ಟ್ ಆಗಿದ್ದು ಎನರ್ಜಿ ಹೀಲಿಂಗ್. ಇಲ್ಲಿ ಯಾವ ತರ ಎನರ್ಜಿ ಹೀಲಿಂಗ್ ಪಾತ್ರ ವಹಿಸುತ್ತೆ? ಯಾಕೆ ಅಂತ ಹೇಳಿದ್ರೆ, ಆ ಸೋಲ್ ಅನ್ನೋದು ಒಂದು ಎನರ್ಜಿ ಅಲ್ವಾ. ಸೊ ಏನಾಗತ್ತೆ, ಆ ಸೋಲ್ ಎಂಟರ್ ಆಗ್ಬೇಕು ಅಂತ ಹೇಳಿದ್ರೆ ಒಂದು ಪಾಸಿಟಿವ್ ಎನರ್ಜಿಯಲ್ಲಿ ಇರ್ಬೇಕು. ನೆಗೆಟಿವ್ ಸೋಲ್ಗಳು ನೆಗೆಟಿವ್ ಸೋಲ್ ಅನ್ನೇ ಅಟ್ರಾಕ್ಟ್ ಮಾಡ್ತವೆ ಅಂತ ಹೇಳ್ತೇವೆ. ಸೊ ಅಪ್ಪ ಅಮ್ಮನ ಸೋಲ್ ಪಾಸಿಟಿವ್ ಎನರ್ಜಿಯಲ್ಲಿ, ಹೈ ಫ್ರೀಕ್ವೆನ್ಸಿಯಲ್ಲಿ ವೈಬ್ರೇಟ್ ಆಗ್ತಾ ಇದ್ರೆ ಒಂದು ಉತ್ತಮ ಸೋಲ್ನ ಎಂಟ್ರಿ ಆಗತ್ತೆ.
ಅಂತ ಹೇಳಿ. ಈಗ ಎಷ್ಟೋ ಜನಕ್ಕೆ ಮಕ್ಳು ಟ್ರೈ ಮಾಡ್ತಾ ಇರ್ತಾರೆ ಮಗು ಆಗ್ಬೇಕು ಅಂತ, ಮಗು ಆಗೋದಿಲ್ಲ. ಎಷ್ಟೋ ಮೆಡಿಸಿನ್ಗಳನ್ನ ಮಾಡಿರ್ತಾರೆ, ಅಲ್ಟ್ರಾಸೌಂಡ್ಗಳನ್ನ ಮಾಡಿರ್ತಾರೆ, ತುಂಬಾ ಮಾತ್ರೆಗಳನ್ನ ತಿಂದಿರ್ತಾರೆ, ಮಗು ಆಗೋದಿಲ್ಲ. ಅವರಿಗೆ ನಿಮ್ಮ ಗರ್ಭಜ್ಞಾನ ಹೆಲ್ಪ್ ಆಗುತ್ತಾ? ಖಂಡಿತ ಹೆಲ್ಪ್ ಆಗತ್ತೆ. ಯಾಕಂದ್ರೆ ಮಕ್ಳು ಆಗದೆ ಇರ್ಲಿಕ್ಕೆ ಇನ್ಫರ್ಟಿಲಿಟಿ ಅಥವಾ ಇಂಪಾರ್ಟೆನ್ಸಿ ಅನ್ನೋದೇನಿದೆ, ಇದಕ್ಕೆ ಹಲವಾರು ಕಾರಣ ಇರ್ಬೋದು. ಒಂದು, ಅವರಿಗೆ ಸ್ಪರ್ಮ್ ಅಥವಾ ಓಮ್ ಕ್ವಾಲಿಟಿಯಲ್ಲಿ ಅಥವಾ ಜೆನೆಟಿಕಲಿ ಪ್ರಾಬ್ಲಮ್ ಇರ್ಬೋದು, ಅವರ ಡಯಟ್ ಅಲ್ಲಿ ಪ್ರಾಬ್ಲಮ್ ಇರ್ಬೋದು, ಅವರ ಮೈಂಡ್ ಸೆಟ್ ಅಲ್ಲಿ ಕೂಡ ಸಮಸ್ಯೆ ಇರ್ಬೋದು, ಅಥವಾ ಇಂಟರ್ ಕೋರ್ಸ್ ಅಲ್ಲಿ ಹಲವು ತರದ ಸಮಸ್ಯೆಗಳಿರ್ಬೋದು. ಸೊ ಅದರಲ್ಲಿ ಕೆಲವು ಸಮಸ್ಯೆಗಳಿಗೆ ಗರ್ಭಜ್ಞಾನದಲ್ಲಿ ಖಂಡಿತ ಪರಿಹಾರ ಇದೆ. ಸೊ ಅವರ ಆಹಾರದಲ್ಲಿ ಕರೆಕ್ಷನ್ ಮಾಡ್ಕೊಳ್ಳೋ ಮೂಲಕ, ಆಲೋಚನೆಯಲ್ಲಿ ಕರೆಕ್ಷನ್ ಮಾಡ್ಕೊಳ್ಳೋ ಮೂಲಕ, ಅವರ ಫಿಸಿಕಲ್ ಆಕ್ಟಿವಿಟಿ, ಡೇ ಟು ಡೇ ಲೈಫ್ ಆಕ್ಟಿವಿಟಿಯಲ್ಲಿ ಕರೆಕ್ಷನ್ ಮಾಡ್ಕೊಳ್ಳೋ ಮುಖಾಂತರ ಅವರು ಖಂಡಿತ ಕನ್ಸೀವ್ ಆಗ್ಬಹುದು, ಹಾಗೂ ಒಂದು ಹೆಲ್ತಿ ಮಗುವಿನ ಕನ್ಸೆಪ್ಷನ್ ಅನ್ನ ಮಾಡ್ಕೊಳ್ಬಹುದು. ಅಂದ್ರೆ ಗರ್ಭಜ್ಞಾನಕ್ಕೆ ಬರುವಾಗ ಹೆಂಡತಿಯೋ ಗಂಡನೋ ಒಬ್ರು ಬಂದ್ರೆ ಆಗೋದಿಲ್ಲ, ಇಬ್ರು ಬರ್ಬೇಕಾಗುತ್ತಾ? ಒಬ್ರು ಬಂದ್ರೆ ನಿಮ್ಗೆ ಒಂದು 50% ರಿಸಲ್ಟ್ ಸಿಗ್ಬೋದು, ಇಬ್ರು ಬಂದ್ರೆ ಖಂಡಿತ ಸಂಪೂರ್ಣ ಅದು. ಆದ್ರೆ ಈ ಗರ್ಭಜ್ಞಾನದ ಪ್ರೊಸೆಸ್ ಏನು ಟೈಮ್ ತಗೊಳ್ತದಲ್ವಾ? ಅವ್ರು ಯಾವ ತರ ಇರ್ತಾರೆ ಆ ದಂಪತಿಗಳಂದ್ರೆ, ನಮ್ಗೆ ಈಗ್ಲೇ ಮಗು ಬೇಕು, ಮಗು ಆಗ್ಬೇಕು, ಈಗ್ಲೇ ರಿಸಲ್ಟ್ ನೋಡ್ಬೇಕು ಅನ್ನೋ ತರ ಧಾವಂತದಲ್ಲಿ ಇರ್ತಾರೆ. ಸೊ ನಿಮ್ಮ ಪ್ರೊಸೆಸ್ 6 ತಿಂಗಳ ಮುಂಚೆ ಅಂದ್ರಿ, ಆನಂತರ ಕೂಡ ಯು ಕೆನಾಟ್ ಅಶ್ಯೂರ್ ಹಾಗೆ ಆಗತ್ತೆ. ಈಗ ಮಗು ಆಗಿಲ್ಲ, ದೇ ಆರ್ ಇನ್ ದ ಪ್ರೊಸೆಸ್ ಆಫ್ ಹ್ಯಾವಿಂಗ್ ಕನ್ಸೆಪ್ಷನ್ ಆಗ್ಬೇಕು, ಕನ್ಸೀವ್ ಆಗ್ಬೇಕು, ಆ ತರ ಪ್ರೊಸೆಸ್ ಅಲ್ಲಿ ಇರ್ತಾರೆ. ಬಟ್ ಗ್ಯಾರಂಟಿ ಇರೋದಿಲ್ಲ. ಸೊ ಅವ್ರನ್ನೆಲ್ಲ ನೀವು ಹೆಂಗ್ ಹ್ಯಾಂಡಲ್ ಮಾಡ್ತೀರಿ, ಯಾವ ತರ? ಸೊ ನಾವು ಜನರಲಿ ಏನ್ ಮಾಡ್ತೀವಿ, ಈ ತರ ಪ್ಲಾನ್ಡ್ ಕಪಲ್ ಏನ್ ಬರ್ತಾರೆ, ಅವರಿಗೆ 6 ಮಂತ್ಸ್ ನಂತರ ನಿಮ್ಮ ಕನ್ಸೀವ್ ಪ್ಲಾನ್ ಮಾಡ್ಕೊಳ್ಳಿ ಅಂತ ಹೇಳಿ ಎಲ್ಲಾ ಟೆಸ್ಟ್ ಗಳನ್ನ ರನ್ ಮಾಡ್ಲಿಕ್ಕೆ ಹೇಳ್ತೇವೆ. ಯಾಕಂದ್ರೆ ಸಮಸ್ಯೆ ಎಲ್ಲಿದೆ ಅಂತ ಗೊತ್ತಾಗ್ಬೇಕಲ್ಲ. ಸೊ ಫಸ್ಟ್ ಇವ್ರು ಎಲ್ಲಾ ಫಿಸಿಕಲ್ ಟೆಸ್ಟ್ ಗಳನ್ನ ರನ್ ಮಾಡಿ ಏನು ಕೊರತೆ ಇದೆ ಅದಕ್ಕೆ ತಕ್ಕ ಜ್ಞಾನವನ್ನ ನಾವು ಕೊಡ್ತಾ ಹೋಗ್ತೇವೆ. ಅದೇ ರೀತಿಯಾಗಿ ಅವರಿಗೆ ನಮ್ಮ ಹತ್ರ ಸಾಲ್ವ್ ಮಾಡದಂತ ಸಮಸ್ಯೆಗಳು ಸ್ಟಾರ್ಟಿಂಗ್ ಅಲ್ಲಿ ಇದ್ರೆ ನಾವು ತಿಳಿಸ್ತೀವಿ, ಇದು ನಮ್ಮ ಕೈಲಿ ಆಗೋದಿಲ್ಲ ಅಂತ ಹೇಳ್ಬಿಟ್ಟು. ಸೊ ನಾವ್ ಏನು ಕ್ಲೈಂಟ್ ಅನ್ನ ತಗೊಳ್ತೀವಿ, ಸೊ ಅಂತವರಿಗೆ 99% ರಿಸಲ್ಟ್ ಸಿಗ್ತಿದೆ. ಅಂದ್ರೆ ನೀವು ಮೊದಲು ಅವರ ಮೆಡಿಕಲ್ ಟೆಸ್ಟ್ ರಿಪೋರ್ಟ್ ನೋಡ್ತೀರಿ? ಹೌದು. ಯಾವ ಸಂದರ್ಭಗಳಲ್ಲಿ ನಿಮ್ಗೆ ಇದು ಆಗೋದಿಲ್ಲ ಅಂತ ಅವ್ರಿಗೆ ಹೇಳ್ತೀರಿ ನೀವು? ಮೆಡಿಕಲ್ ಟೆಸ್ಟ್ ಗಳಲ್ಲಿ ಜೆನೆಟಿಕ್ ಕೊರತೆ ಇದ್ದಾಗ, ಸೊ ಅಥವಾ ಒಂದು ರಿಪ್ರೊಡಕ್ಟಿವ್ ಸಿಸ್ಟಮ್ ಅಲ್ಲಿ ಸೊ ಸಮಸ್ಯೆ ಇದ್ದಾಗ, ಸೊ ಇನ್ನು ಸ್ವಲ್ಪ ಸೈಂಟಿಫಿಕ್ ಕೆಲವು ಸಮಸ್ಯೆಗಳು ಇರ್ತವೆ. ಸೊ ಅಂತ ಟೈಮ್ ಅಲ್ಲಿ ನಾವು ಇದನ್ನ ಆಗೋದಿಲ್ಲ ಅಂತ ಹೇಳ್ತೀವಿ. ಈಗ ಆಗ್ತಿರೋದೆಲ್ಲರೂ ಲೇಟ್ ಮ್ಯಾರೇಜ್ ಆಗಿರೋದ್ರಿಂದ ಮಗು ಕೂಡ ಲೇಟ್ ಆಗಿ ಪ್ಲಾನ್ ಆಗ್ತಾ ಇದೆ. ಸೊ ಲೇಟ್ ಮ್ಯಾರೇಜ್ ಆಗಿಯೂ ಕರಿಯರ್ ಅದು ಇದು ಅಂತ ಹೇಳ್ಕೊಂಡು ಇನ್ನೂ ಲೇಟ್ ಆಗುತ್ತೆ. 40 ಇಯರ್ಸ್ಗೆಲ್ಲ ಪ್ಲಾನ್ ಮಾಡ್ತಾರೆ, ಮಗು ಬೇಕು ಅಂತ ಅವ್ರಿಗೆ ಆಸೆ ಆಗುತ್ತೆ. ಇಂಥ ಕಪಲಿಗೂ ನೀವು ಈ ಗರ್ಭಜ್ಞಾನ ನೀಡ್ತೀರಾ, ಹೆಲ್ಪ್ ಮಾಡ್ತೀರಾ? ಖಂಡಿತ. ಯಾಕೆ ಅಂತ ಹೇಳಿದ್ರೆ, ಲೇಟ್ ಆದಾಗ ಅವ್ರ ಮೇಲೆ ಒಂದು ಸ್ಟ್ರೆಸ್ ಇರುತ್ತೆ, ಸೊಸೈಟಲ್ ಸ್ಟ್ರೆಸ್, ಸೊ ಫ್ಯಾಮಿಲಿ ಸ್ಟ್ರೆಸ್ ಇರುತ್ತೆ, ಆಮೇಲೆ ಫಿನಾನ್ಷಿಯಲ್ ಬರ್ಡನ್ಸ್ ಇರುತ್ತೆ. ಲೇಟ್ ಆಯ್ತು, ಸೊ ಮಕ್ಕಳು ದೊಡ್ಡವರಾಗ್ತಾ ನಮಗೆ ಏಜ್ ಆಗಿರುತ್ತೆ. ಸೊ ಅಂತ ಕಪಲ್ ಏನ್ ಮಾಡ್ತಾರೆ, ಅವ್ರ ಆರೋಗ್ಯನೂ ಎಲ್ಲ ಚೆನ್ನಾಗಿದ್ರು ಕೂಡ ಈ ತರ ಒಂದು ಸ್ಟ್ರೆಸ್ ಇಂದ ಅವರೇ ಕ್ವಾಲಿಟಿ ಆಫ್ ಕನ್ಸೆಪ್ಷನ್ ಅನ್ನ ಅವರು ಕಡಿಮೆ ಮಾಡ್ಕೊಂಡಿರ್ತಾರೆ, ಕುಂಠಿತ ಆಗತ್ತೆ. ಸೊ ಅದಾಗದೇ ಇರೋ ರೀತಿಯಲ್ಲಿ ನಾವು ಅವರಿಗೆ ಗೈಡೆನ್ಸ್ ಕೊಟ್ಟು ಸಹಾಯ ಮಾಡ್ತೀವಿ. ಬೇಸಿಕಲಿ ಏನು ಅಂತ ಹೇಳಿದ್ರೆ, ಸೊ ನೋಡಿ, ನಮ್ಮ ಬಾಡಿಯಲ್ಲಿ ಸ್ಟ್ರೆಸ್ ಹಾರ್ಮೋನ್ ಜಾಸ್ತಿ ಆದಾಗ, ಈ ತರ ಎಲ್ಲಾ ಪ್ರೆಷರ್ ಇಂದ ಕಾರ್ಟಿಸಾಲ್ ಜಾಸ್ತಿ ಆದಾಗ ಏನಾಗತ್ತೆ, BP ಜಾಸ್ತಿ ಆಗೋದು, ಶುಗರ್ ಜಾಸ್ತಿ ಆಗೋದು, ನಾನಾ ತರದ ಸಮಸ್ಯೆಗಳು ಆರೋಗ್ಯದಲ್ಲಿ ಕಂಡು ಬರ್ತೇವೆ. ಮತ್ತೆ ಅದು ಎಫೆಕ್ಟ್ ಆಗೋದು ಖಂಡಿತ ಮುಂದೆ ಹುಟ್ಟುವ ಮಗುವಿನ ಮೇಲೆ. ಸೊ ಹಾಗಾಗಿ ನಾವೇನ್ ಮಾಡ್ತೇವೆ, ಅವರನ್ನ ಆದಷ್ಟು ಖುಷಿಯಾಗಿಡ್ಲಿಕ್ಕೆ ಆಹಾರದ ಮುಖಾಂತರ, ಫಿಸಿಕಲ್ ಎಕ್ಸರ್ಸೈಸ್ ನ ಮುಖಾಂತರ, ಮತ್ತೆ ಒಂದು ಕೌನ್ಸಿಲಿಂಗ್ ನ ಮುಖಾಂತರ, ಮತ್ತೆ ಹಲವಾರು ಸ್ಟೋರಿಗಳು, ವೇದ ಉಪನಿಷತ್ಸ್ ಅಲ್ಲಿ ಇರುವಂತ ಕಥೆಗಳನ್ನ, ಇದಕ್ಕೆ ಸಂಬಂಧಿತ ಕಥೆಗಳನ್ನ, ನೀತಿ ಪಾಠಗಳನ್ನ ಎಲ್ಲವನ್ನ ಅವರಿಗೆ ತಿಳಿಸಿಕೊಟ್ಟು ಅವರನ್ನ ಆದಷ್ಟು ಖುಷಿಯಾಗಿಡ್ಲಿಕ್ಕೆ ನಾವು ನೋಡ್ತೇವೆ. ಸೊ ನಿಮ್ಮ ಗರ್ಭಜ್ಞಾನದಲ್ಲಿ ಅವ್ರು ಬಂದು ಗರ್ಭಜ್ಞಾನ ತಗೊಂಡ್ರು, ಕನ್ಸೀವ್ ಕೂಡ ಆಯ್ತು, ಆನಂತರ ನೀವು ಮಗು ಹುಟ್ಟುವ ತನಕನೂ ಆ ಪ್ರೊಸೆಸ್ ನಲ್ಲೇ ಇರ್ತೀರಾ? ಹೌದು, ಖಂಡಿತ ಇರ್ತೇವೆ. ಓಮ್ ಟಾಕ್ ಅಂತ ಇರುತ್ತೆ. ಮಗು ಜೊತೆ ಅವ್ರು ಯಾವ ತರ ಮಾತಾಡ್ಬೇಕು, ಯಾವ ತರ ಸಂಬಂಧವನ್ನ ಬೆಳೆಸ್ಕೊಳ್ಬೇಕು, ಅವರು ಆಮೇಲೆ ಒಂದು ಪ್ರೆಗ್ನೆನ್ಸಿ ಸಮಯದಲ್ಲಿ ಯಾವ ತರ ಆಹಾರ ತಗೊಳ್ಬೇಕು, ಆಮೇಲೆ ಯಾವ ತರ ಯೋಗ ಮಾಡ್ಬೇಕು, ಡೆಲಿವರಿಗೆ ಒಂದು ಟಿಪ್ಸ್ ಅಂಡ್ ಟ್ರಿಕ್ಸ್ ಅವರಿಗೆ ಹೆಲ್ಪ್ ಆಗುವಂತದ್ದು, ಈಸಿಯಾಗಿ ಡೆಲಿವರಿ ಆಗುವಂತದ್ದು, ಇವೆಲ್ಲವನ್ನ ಕೂಡ ಮಾಡಿ. ಈಗ ಈ ವಿಡಿಯೋ ನೋಡ್ದ ಎಷ್ಟೋ ಜನ ನಾನು ಹೋಗ್ತೀನಿ ಗರ್ಭಜ್ಞಾನ ತಗೊಳ್ತೀನಿ, ಮಗು ಆಗದವರು ತುಂಬಾ ಆಸೆ ಪಡ್ಬೋದು. ಬಟ್ ಎಷ್ಟು % ರಿಸಲ್ಟ್ ನ ನೀವು ಹೇಳ್ಬೋದು, ಅಂದ್ರೆ ಇಷ್ಟು ಆಗಬಹುದು ಅಂತ, ಅಥವಾ ಹೇಳಕ್ ಆಗಲ್ಲ, ಯಾವ ತರ? ಓಕೆ. ಸೊ ಮೊದ್ಲೇ ನಾವು 90% ಅಂದ್ರೆ ನಾವು ಟೆಸ್ಟ್ ನ ರನ್ ಮಾಡಿ ನಾವು ಫಿಲ್ಟರ್ ಮಾಡ್ಕೊಳ್ಳೋದ್ರಿಂದ 90% ರಿಸಲ್ಟ್ ಇದೆ ಅಂತ ಖಂಡಿತ ಹೇಳ್ಬೋದು. ಸೊ ಬಟ್ ಮೊದ್ಲೇ ನಾವು ಅದನ್ನ ಚೆಕ್ಅಪ್ ನ ರನ್ ಮಾಡ್ಲಿಲ್ಲ ಅಂದ್ರೆ ಸಮಸ್ಯೆಗಳಾಗ್ತಿತ್ತೇನೋ. ರನ್ ಮಾಡೋರು ನಮ್ಗೊಂದು ಫೇರ್ ಐಡಿಯಾ ಇರುತ್ತೆ, ಸೊ ನಮ್ಗೆ ಇಷ್ಟು % ರಿಸಲ್ಟ್ ಕೊಡ್ಬೋದು ಅಂತ ಹೇಳಿ. ಹಾಗಾಗಿ 90% ರಿಸಲ್ಟ್ ಇದೆ. ಬಟ್ ಕೆಲವೊಮ್ಮೆ ಈ ವೈದ್ಯಕೀಯ ಅಥವಾ ನಾವೇನ್ ನೋಡ್ತೀವಿ ಈಗ ಅಲೌಕಿಕವಾದದ್ದು ಅಥವಾ ಸ್ಪಿರಿಚುವಲ್ ಆದದ್ದು ಎಲ್ಲವನ್ನು ಮೀರಿಯು
ಮಕ್ಕಳಾಗೋದೇ ಇಲ್ಲ ಅಂತ ಸನ್ನಿವೇಶಗಳು ನಿಮ್ಗೆ ಎದುರಾಗಿತ್ತ? ಅಂತ ಸನ್ನಿವೇಶಗಳು ಎದುರಾಗಿ ಆಮೇಲೆ ಎನರ್ಜೆಟಿಕ್ ನಾವು ಅದು ಎನರ್ಜಿ ರೀಡಿಂಗ್ ಮಾಡ್ಬಿಟ್ಟು ಅದರಿಂದ ಅವರಿಗೆ ಹೀಲಿಂಗ್ ಮಾಡಿದ ನಂತರ ಮಕ್ಕಳಾದ ಸಂದರ್ಭಗಳು ಕೂಡ ಇದೆ. ಸೊ ಅದಕ್ಕೆ ಅದು ಒಂದು ಮೆಡಿಸಿನ್. ಹೌದು, ಅದು ಕೂಡ. Energy healing ಸೊ ನಾವು ಯಾವುದೇ ಗರ್ಭಜ್ಞಾನ ಆಗಿರ್ಬೋದು, ಬೇರೆ ಯಾವುದೇ ಕಾಯಿಲೆ ಆಗಿರ್ಬೋದು, ನಮ್ಮ ಸಮತ್ವಂನ ಒಂದು ಬೇಸಿಕ್ ಐಡಿಯಾ ಏನು ಅಂತ ಹೇಳಿದ್ರೆ ನಾವು ಇಂಟಿಗ್ರೇಟೆಡ್ ಹೀಲಿಂಗ್ ಅಪ್ರೋಚ್ ಅನ್ನೇ ಮಾಡುವಂತದ್ದು. ದೈಹಿಕವಾಗಿ, ಮಾನಸಿಕವಾಗಿ ಅಂಡ್ ಆಧ್ಯಾತ್ಮಿಕವಾಗಿ, ಎನರ್ಜೆಟಿಕಲಿ ನಾವು ಹೀಲಿಂಗ್ ಅನ್ನ ಮಾಡ್ತೇವೆ. ಸೊ ಇದೊಂದು ಕಂಪ್ಲೀಟ್ ಲೆವೆಲ್ ಆಫ್ ಹೀಲಿಂಗ್ ಅನ್ನ ಕೊಡುತ್ತೆ. ವೆರಿ ನೈಸ್. ಆದ್ರೆ ಇದ್ರಲ್ಲಿ ಎಲ್ಲೂ ಮಾತ್ರೆ ಮದ್ದುಗಳ ಬಳಕೆ ಇರುವುದಿಲ್ಲ. ಖಂಡಿತ ಇಲ್ಲ. ಹಾಗಾಗಿ ಇದನ್ನ ಗರ್ಭ ಜ್ಞಾನ ಅಂತ ಹೇಳ್ತೀವಿ. ಆ ಜ್ಞಾನ ತುಂಬಾ ಇಂಪಾರ್ಟೆಂಟ್, ಗರ್ಭ ಧರಿಸಿದಾಗ್ಲೂ, ಗರ್ಭ ಧರಿಸುವಾಗ್ಲೂ ಅಂತ ಅಲ್ವಾ? ಸೊ ಧನ್ಯವಾದಗಳು ಡಾಕ್ಟರ್ ಚೈತ್ರ ಮಂಜುನಾಥ್ ಅವರಿಗೆ, ಒಂದೊಳ್ಳೆ ಮಾಹಿತಿಯನ್ನ ನೀಡಿದ್ರು ಗರ್ಭ ಜ್ಞಾನದ ಬಗ್ಗೆ. ಥ್ಯಾಂಕ್ ಯು ಸೋ ಮಚ್. ನೋಡ್ತಾ ಇರಿ ಕಾಲ್ ಟಿವಿ, ಟಾಕ್ ಕನೆಕ್ಟ್ ಇಂಪ್ಯಾಕ್ಟ್. ಹಾಗೆಯೇ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಕೂಡ ಮಾಡಿ. ಥ್ಯಾಂಕ್ ಯು. TV. Talk, connect, impact.